ಜನನೇ ಇಲ್ಲ. ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸಿಯ ವಿದೇಶಿ ಕನ್ನಡ ಬ್ಲಾಗ್. ನೀವಿನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ಯಾರಿಸಿಂದ ಕನ್ನಡ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಜೂನ್ 21. ನಾನು ಈ ವಿಡಿಯೋನ 2 ವೀಕ್ಸ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಫ್ರೀ ಇರಲಿಲ್ಲ, ಸೊ ಅದಕ್ಕೆ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಾರಿ. ಜೂನ್ 21 ಬಂದು ಪ್ಯಾರಿಸ್ನಲ್ಲಿ ಮ್ಯೂಸಿಕ್ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ. ಏನಕ್ಕೆ ಅಂತ ಅಂದರೆ ಜೂನ್ 21 ನೈಟ್ 10:55 11 o'clockಗೆ ಸನ್ಸೆಟ್ ಆಗೋದು. ಲಾಂಗೆಸ್ಟ್ ಡೇ ಇರೋದ್ರಿಂದ ಇವತ್ತು ದಿನನ ಅವರು ಮ್ಯೂಸಿಕ್ ಫೆಸ್ಟಿವಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದರಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ನಾವು ಎಷ್ಟು ಜೋರಾಗಿ ಬೇಕಾದ್ರೂ ಅವತ್ತೊಂದು ದಿವಸ ಮ್ಯೂಸಿಕ್ ಹಾಕಿದ್ರೂ ಯಾರೂ ಏನೂ ಕೇಳಲ್ಲ, ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರೋಲ್ಲ. ಕಂಪ್ಲೀಟ್ ಪ್ಯಾರಿಸ್ನಲ್ಲಿ ಈ ಮ್ಯೂಸಿಕ್ ಫೆಸ್ಟಿವಲ್ನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಒಂದು ಜೋರಾಗಿ ಜಾತ್ರೆ ಥರನೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ನಾವು ಅದಕ್ಕೇ ಇವತ್ತು ಶತ್ಲೆ ಅಂತ ಅನ್ನೋ ಪ್ಲೇಸ್ ಇದೆ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಂಪ್ಲೀಟ್ ಒಂದು ಕೆಫೆ ಸ್ಟ್ರೀಟ್ನಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಹೇಳಿದ್ರು. ಇವತ್ತು ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಬಂದ್ವಿ, ಇಲ್ಲಿ ಒಂದು ಫುಲ್ಲು ಕೆಫೆ ಸ್ಟ್ರೀಟ್ ಇದೆ, ಅಲ್ಲಿ ನೋಡೋಣ ಅಂತ. ಅಲ್ಲಿನೂ ತುಂಬ ಚೆನ್ನಾಗಿ ಮ್ಯೂಸಿಕ್ ಹಾಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ನಾವಿವಾಗ ಅಲ್ಲಿದ್ದೀವಿ. ಹಾಗೆ so low blows and videos want some more goody time. Why was everybody so homesick? We love tonight. Started money, money, money. We don't need your money, money, money. We just wanna make the world. ಎಲ್ಲ ಮಕ್ಳಿಗೂ ಹೀಗೆ ಅಂತ ಅನಿಸುತ್ತೆ. ಮನೆಯಲ್ಲಿದ್ದರೆ ಅವ್ರಿಗೆ ಹೊಟ್ಟೆನೇ ಹಶ್ವಾಗಲ್ಲ, ಹೊರಗಡೆ ಬಂದಿದ್ದೆ ಅವ್ರಿಗೆ ಹೊಟ್ಟೆ ಹಶ್ವಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವರು ನಮ್ಗೆ ಹೊಟ್ಟೆ ಹಶ್ವು ಏನಾದರೂ ಕೊಡಿಸಿ ಅಂದರೆ ಅವರು ಊಟ ಕೇಳಲ್ಲ. ಹೊಟ್ಟೆ ಹಶ್ವು ಏನಾದರೂ ಕೊಡಿಸಿ ಅಂತಂದರೆ ಅವ್ರಿಗೆ ಐಸ್ ಕ್ರೀಮು, ಜ್ಯೂಸ್ ಆ ಥರ ಕೇಳ್ತಾರೆ. ನಾವು ಅದೆರಡೂ ತುಂಬ ಕೊಡಿಸೋದಿಲ್ಲ. ಸೊ ಅದಕ್ಕೆ ಹೊಟ್ಟೆ ಹಶ್ವಾಗ್ತಾಯಿದೆ, ಡಿನ್ನರ್ ಟೈಮೂ ಆಗಿತ್ತು ಅಂದ್ಬಿಟ್ಟು ಸೊ ಒಂದು ರೆಸ್ಟೋರೆಂಟಿಗೆ ಬಂದ್ವಿ. ಟೈಮ್ 8:15 ಆಗಿದೆ. ನಾವು ಇಟಾಲಿಯನ್ ರೆಸ್ಟೋರೆಂಟಿಗೆ ಬಂದ್ವಿ. ಸ್ವಲ್ಪ ತಿಂದುಬಿಟ್ಟು ಆಮೇಲೆ ರೌಂಡ್ ಹೊಡಿತೀವಿ. ನಾನು ಯಾವುದೇ ರೆಸ್ಟೋರೆಂಟಿಗೆ ಬಂದರೂ ಫಸ್ಟು ಮೆನುನಲ್ಲಿ ಚೆಕ್ ಮಾಡೋದೇ ನಾನು ಕಾಫಿ ಇದೆಯಾ ಅಂತ. ನಾನು ಫಸ್ಟ್ ಒಂದು ಕಾಫಿ ಆರ್ಡರ್ ಮಾಡಿಕೊಂಡೆ. ಅದಾದಮೇಲೆ ಪಿಜ್ಜಾ ಮಾರ್ಗರಿಟಾ ತೊಗೊಂಡ್ವಿ. ಅದಾದಮೇಲೆ ಒಂದು ರಾವಿಯೋಲಿ ಪಾಸ್ತಾ ತೊಗೊಂಡ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪೋರ್ಷನ್ ಸೈಜ್ ತುಂಬಾ ಜಾಸ್ತಿ ಇರುತ್ತೆ, ಆರಾಮಾಗಿ ಇಬ್ಬರು ತಿನ್ಬಹುದು. ಬಿಗಿನಿಂಗ್ ಡೇಸಲ್ಲಿ ನಮಗೆ ಗೊತ್ತಾಗ್ತಾ ಇರಲಿಲ್ಲ. 4 ಜನಕ್ಕೆ 4 ವೆರೈಟಿ ಆರ್ಡರ್ ಮಾಡ್ಕೊತಾ ಇದ್ವಿ. ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ, ಹಾಗೆ ಪ್ಲೇಟ್ನಲ್ಲಿ ಬಿಡಲಿಕ್ಕೂ ಆಗ್ತಾ ಇರಲಿಲ್ಲ, ಟೇಕ್ ಅವೇ ತೊಗೊಂಡೋಗ್ಲಿಕ್ಕೂ ಆಗ್ತಾ ಇರಲಿಲ್ಲ. ಪ್ಲೇಟಲ್ಲಿ ನಾವೇನಾದರೂ ಬಿಟ್ಬಿಟ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಾಯಿದ್ರು. ಏನಕ್ಕೆ ಅಂದರೆ ಇಲ್ಲಿ ಎಲ್ಲರೂ ಅಷ್ಟು ಕ್ಲೀನಾಗಿ ತಿಂತಾರೆ, ಬಟ್ ನಮಗೆ ಅಷ್ಟು ತಿನ್ನೋಕೆ ಆಗ್ತಾ ಇರಲಿಲ್ಲ. ಸೊ ನಮಗೆ ಇವಾಗ ಗೊತ್ತಾಗಿದೆ ಎಷ್ಟು ಆರ್ಡರ್ ಮಾಡ್ಕೊಬೇಕು ಅಂತ. ನಮಗೆ ಇಲ್ಲಿ ಯಾವುದೇ ರೆಸ್ಟೋರೆಂಟಿಗೆ ಹೋದರೂ ನಮಗೆ ಸಿಕ್ಕೋಂಥ ಆಪ್ಷನ್ ಬಂದು ಪಿಜ್ಜಾ ಮತ್ತು ಪಾಸ್ತಾ ಅಷ್ಟೇ. ಯಾವಾಗಲೂ ಇದೇ ತಿಂತಾ ಇರ್ತೀವಿ. ಕೆಲವೊಂದು ಸರಿ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗ್ತೀವಿ, ಇದೂ ಕೆಲವೊಂದು ಟೈಮ್ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಇನ್ನು ಕೆಲವೊಂದು ಟೈಮ್ನಲ್ಲಿ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ ಫುಡ್ಗಳೇ ತುಂಬ ಟೇಸ್ಟಿ ಅಂತ ಅನಿಸುತ್ತೆ. ಸೊ ಹಾಗೆ ಆಲ್ಟರ್ನೇಟ್ ಚೇಂಜ್ ಮಾಡ್ತಾ ಇರ್ತೀವಿ. ನಮಗೆ ಇಲ್ಲಿ ನಮ್ಮಲ್ಲಿ ಸಿಕ್ಕೋ ಥರ ಚಿಲ್ಲಿ ಫ್ಲೇಕ್ಸ್ ಆಗಲಿ ಆರಿಗ್ಯಾನೋ ಆಗಲಿ ಏನೂ ಸಿಕ್ಕೋದಿಲ್ಲ. ಇಲ್ಲಿ ಸಿಕ್ಕೋದೊಂದೇ ಚಿಲ್ಲಿ ಆಯಿಲ್. ನಾನಿವಾಗ ಒಂದು ಬಾಟಲಲ್ಲಿ ಹಾಕ್ಕೊಂಡೆ ನೋಡಿ, ಅದು ಚಿಲ್ಲಿ ಆಯಿಲ್. ಚಿಲ್ಲಿ ಆಯಿಲ್ ಏನು ಅಷ್ಟೊಂದು ಸ್ಪೈಸಿ ಇರೋದಿಲ್ಲ. ಇಲ್ಲಿ ಇವ್ರು ಕೊಡೋ ಫುಡ್ಡಲ್ಲಿ ಉಪ್ಪೂ ಇರೋಲ್ಲ, ಖಾರನೂ ಇರೋದಿಲ್ಲ. ಸ್ವಲ್ಪ ಚಿಲ್ಲಿ ಆಯಿಲ್ ಹಾಕ್ಕೊಂಡ್ರೆ ಹೇಗೋ ತಿನ್ಬೋದು ಅಂತ ಹಾಕ್ಕೊತೀವಿ. ಕೆಲವೊಂದು ಸರಿ ನಾವು ಈ ಥರ ರೆಸ್ಟೋರೆಂಟ್ಗೆ ಹೋಗ್ತೀವಿ ಅನ್ನೋದೊಂದು ಪ್ಲ್ಯಾನ್ ಇದ್ದರೆ ನಾವು ಮನೆಯಿಂದನೇ ಕ್ಯಾರಿ ಮಾಡ್ತೀವಿ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ. ಸೊ ಅದಿದ್ರೆ ಸ್ವಲ್ಪ ಕ್ಲೀನಾಗಿ ತಿನ್ಬೋದು.
ನಾವು ಡಿನ್ನರೆಲ್ಲ ಮುಗಿಸ್ಕೊಂಡು ನಾವು ಆ್ಯಕ್ಚುಲಿ ಇವಾಗ ಸ್ಟಾರ್ಟ್ ಮಾಡಿದ್ವಿ ರೌಂಡ್ ಹೊಡಿಯೋಕ್ಕೆ. ಜಾತ್ರೆ ಥರ ಇದೆ ಅಲ್ವಾ ಇಂಡಿಯನ್ ರೆಸ್ಟೋರೆಂಟ್. ಇವತ್ತು ಜೂನ್ 21, ಇವತ್ತು ಲಾಂಗೆಸ್ಟ್ ಡೇ ಅಂತ ಅಂದರೆ ಇವತ್ತು ಇಲ್ಲಿ ನೈಟ್ 11 ಇಂದ 11:30ವರೆಗೂ ಇಷ್ಟೇ ಬೆಳಕಿರುತ್ತೆ. ಜೊತೆಗೆ ಇವತ್ತು ಮ್ಯೂಸಿಕ್ ಫೆಸ್ಟಿವಲ್ ಡೇ. ಕಂಪ್ಲೀಟ್ ಪ್ಯಾರಿಸಲ್ಲಿ ಇದೇ ವೈಬ್ಸ್ ಇರುತ್ತೆ. ಎಲ್ಲ ಕಡೆನೂ ಮ್ಯೂಸಿಕ್ ಹಾಕಿರ್ತಾರೆ ಜೋರಾಗಿ. ಎಲ್ಲ ಸ್ಟ್ರೀಟಲ್ಲೂ ಇದೇ ಥರ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಡ್ರಿಂಕ್ಸ್ ಮಾಡಿಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಾತ್ರ ಅಲ್ಲ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೂ ಅಷ್ಟೇ, ಆ ಸೈಡೂ ಅಷ್ಟೇ, ಆ ಸೈಡು ಅಷ್ಟೇ. ಎಲ್ಲ ಕಡೆನೂ ಸೇಮ್ ವೈಬ್ಸ್ ಇರುತ್ತೆ. ಇಷ್ಟೇ ಜನ ಇದ್ದಾರೆ. ನಮ್ಮನೆ ಸರೌಂಡಿಂಗು ಇಷ್ಟೇ ಜನ ಇದ್ದರು. ಲಾದಿ ಫ್ಯಾನ್ಸಲ್ಲೂ ಹೀಗೆ ಇತ್ತು. ಬಟ್ ನಾವು ಶತ್ಲೆ ಕಡೆ ಬಂದಿದ್ದೀವಿ. ಈ ಫುಲ್ ರೋಡಲ್ಲಿ ಇದೇ ಥರ ಫುಲ್ ನಾಯ್ಸು. ಇದು ನೀವು ಯಾವ ರೆಸ್ಟೋರೆಂಟ್ ಹತ್ರನೂ ಹೋಗ್ಬೇಕಂದ್ರೂ ಹಿಂಗೇ ಇರುತ್ತೆ. ಜಾತ್ರೆ ನಡೀತಾ ಇದೆ. ಮ್ಯೂಸಿಕ್ ಫೆಸ್ಟಿವಲ್ ಜಾತ್ರೆ ಇದು. ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲರೂ ಚೆನ್ನಾಗಿ ಡ್ರಿಂಕ್ಸ್ ಮಾಡಿದ್ದಾರೆ. ಡ್ರಿಂಕ್ಸ್ ಮಾಡ್ಬಿಟ್ಟು ಫುಲ್ ಡ್ಯಾನ್ಸ್. ಇವರೆಲ್ಲ ಅಲ್ಲಿ ಡ್ಯಾನ್ಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಹೆಂಗೆ ಜಾತ್ರೆಗೆ ಹೆಂಗೆ ಬರ್ತಾರೆ ಹಂಗೆ ಅವನೇ ಚಿಕ್ಕಿ 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 ಅಣ್ಣ. ನಮ್ಮ ಮುಂದೆ ಬರ್ತಿರೋರು ಜಾತ್ರೆ ವೈಬ್ಸ್ ಕೊಡ್ತಾವ್ರೆ. ಹೆಗ್ಲ ಮೇಲೆ ಪಾಪನ್ ಕೂರಿಸ್ಕೊಂಡು. Come da venga, vedi, I love you. Papà l'americano. I'm in love with this
ಹತ್ರ ಬಂದ್ವಿ. ಅಲ್ಲೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಬಟ್ ಇಲ್ಲಿ ಜನನೇ ಇಲ್ಲ. ನಾವು ಮನೆಗೆ ಹೋಗ್ಬಿಟ್ಟು ಬ್ಯಾಗ್ ಇಟ್ಬಿಟ್ಟು ಮೆರಿ ಹತ್ರ ಹೋಗ್ತೀವಿ. ನಮ್ಮ ರಿಯೋಗೆ ವಾಕಿಂಗ್ ಆದಂಗೆ ಆಗುತ್ತೆ. ನಮ್ಮ ರಿಯೋನು ಕರ್ಕೊಂಡು ಒಂದು ರೌಂಡ್ ಮೆರಿ ಹತ್ರ ಹೋಗ್ಬಿಟ್ಟು ಬರ್ತೀವಿ. ಇಲ್ಲಿ ಯಾರು ಜನನೇ ಇಲ್ಲ, ಎಲ್ಲರೂ ಪ್ಯಾರಿಸ್ ಸಿಟಿ ಸೆಂಟ್ರ್ ಹತ್ರ ಹೋಗ್ಬಿಟ್ಟಿದ್ದಾರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು ಸೂನ್, ಬಾಯ್.